ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂದವಾದ ಮುಖದ ಹಿಂದೆ ಒಂದು ಅಪಾಯ ಇರುತ್ತೆ, ಸುಂದರ ಹೂವಿನ ಜೊತೆ ಮುಳ್ಳು ಕೂಡ ಇರುತ್ತೆ. ಇದು ಜಗತ್ತಿಗೆ ಗೊತ್ತಿರೋ ಸತ್ಯ. ಆದರೆ ಬಹಳಷ್ಟು ಬಾರಿ ಸಾಕಷ್ಟು ಜನ ಸೌಂದರ್ಯದ ಹಿಂದೆ ಬೀಳ್ತಾರೆ, ಹೆಣ್ಣಿನ ಸುಂದರ ನಗುವಿನ ಹಿಂದೆ ಹೋಗಿ ಅಪಾಯವನ್ನು ತಂದುಕೋತಾರೆ. ಅಲ್ಲ, ಹೆಣ್ಣಿನ ಮಾಯೆಯನ್ನು ಗೆದ್ದವರಿ ಜಗತ್ತಲ್ಲಿ ಯಾರು ತಾನೇ ಇದ್ದಾರೆ ಹೇಳಿ? ಇಲ್ಲಿ ಕೂಡ ಅದೇ ಆಯಿತು. ಫ್ರಾನ್ಸ್ನ ಸುಂದರಿಯೊಬ್ಬಳು ತನ್ನ ಮತವನ್ನು ಬಿಟ್ಟು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ಲು. ಅದರಲ್ಲೂ ಶಿಯಾ ಪಂಥದ ಬಗ್ಗೆ ಆಕೆಗೆ ವಿಪರೀತ ಇಂಟ್ರೆಸ್ಟ್ ಬೆಳೀತು. ಆ ಪಂಥದ ಘನತೆ ಗೌರವಗಳನ್ನು ಜಗತ್ತಿನಾದ್ಯಂತ ಹರಡುವ ಕೆಲಸವನ್ನು ಆಕೆ ಶುರು ಮಾಡಿದ್ಲು. ಇಸ್ಲಾಂ ಬಗ್ಗೆ, ಶಿಯಾ ಪಂಥದ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಬರೆದ್ಲು. ಅವಳ ಬರವಣಿಗೆಯಲ್ಲಿ ಮತದ ಬಗ್ಗೆ ಗೌರವ ಆಯಿತು. ಸ್ಕಾಲರ್ಗಳು ಕೂಡ ನಮಗಿದು ಗೊತ್ತೇ ಇರಲಿಲ್ವಲ್ಲ ಅಂದುಕೊಳ್ಳೋಷ್ಟು ಆಕೆ ಇಸ್ಲಾಮನ್ನು ಸಮರ್ಥಿಸ್ಕೊಳ್ತಾ ಹೋದ್ಲು. ಇದರ ಜೊತೆ ಸುಂದರವಾದ ಮುಖ, ಅದರ ಮೇಲೆ ಅಷ್ಟೇ ಸುಂದರ ನಗು, ಇನ್ನೇನು ಬೇಕು? ಇರಾನ್ನಂಥ ಶಿಯಾ ದೇಶ ಅವಳನ್ನು ತನ್ನ ನೆಲದೊಳಕ್ಕೆ ಬಿಟ್ಟುಕೊಳ್ತು, ಸನ್ಮಾನ ಕೂಡ ಮಾಡ್ತು. ನಾವು ಹಾಗೆ ಅಲ್ವಾ? ಯಾರೋ ಅನ್ಯ ಮತದವರು ಬಂದು ನಮ್ಮಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ ನಂತರ ಕೂಡ ಹೆಗಲ ಮೇಲೊಂದು ಕೇಸರಿ ಶಾಲ್ ಹಾಕ್ಕೊಂಡು ಭಗವದ್ಗೀತೆಯ 2 ಶ್ಲೋಕಗಳನ್ನು, ಸಂಸ್ಕೃತದ 2 ವಾಕ್ಯಗಳನ್ನು ಹೇಳಿಬಿಟ್ರೆ ನಮ್ಮವರೇ ಇವರು ಅಂತ ಬ್ಲೈಂಡ್ ಆಗಿ ನಂಬಿಬಿಡ್ತೀವಿ ನೋಡಿ. ಹಾಗೆ ಅಲ್ಲಿ ಕೂಡ ಕ್ರೈಸ್ತರ ಹೆಣ್ಣು, ಅದರಲ್ಲೂ ಸುಂದರಿ, ಇಸ್ಲಾಂ ಮತವನ್ನು ಅಪ್ಪಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಜನರಿಗೂ ಹೇಳ್ತಾ ಇದ್ದಾಳೆ ಅಂದಮೇಲೆ ಕೇಳಬೇಕಾ? ಇರಾನ್ ಆ ಹೆಣ್ಣು ಮಗಳಿಗೆ ತನ್ನಲ್ಲಿ ಜಾಗ ಕೂಡ ಕೊಡ್ತು. ಆ ದೇಶದ ಉನ್ನತಾಧಿಕಾರಿಗಳು, ರಾಜಕೀಯ ನಾಯಕರು ಅವಳ ಜೊತೆ ಸಲುಗೆಯನ್ನು ಬೆಳೆಸ್ಕೊಂಡ್ರು. ಆದರೆ ಆ ಬಳಿಕ ಇರಾನ್ನಲ್ಲಿ ನಡೆದಿದೆಯಲ್ಲ, ಅದು ಮಾತ್ರ ನಿಜಕ್ಕೂ ಕರಾಳಾಧ್ಯಾಯ. ಹಾಗಾದರೆ ಏನಾಯ್ತಲ್ಲಿ? ಒಂದು ಸುಂದರ ನಗುವಿನ ಮೂಲಕ ಇಡೀ ಇರಾನಿನ ಆಡಳಿತವನ್ನು ಹನಿ ಟ್ರಾಪ್ಗೆ ಬೀಳಿಸಿದ್ದ ಆ ಸುಂದರಿ ಅಲ್ಲಿ ಏನೆಲ್ಲ ಮಾಡಿದ್ಲು? ಇಷ್ಟಕ್ಕೂ ಯಾರ ಆಕೆ? ಏನವಳ ರೋಚಕ ಕಹಾನಿ? ಬನ್ನಿ ನೋಡೋಣ. ಗೆಳೆಯರೆ, ಅದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಕಾರಿಡಾರು. ಅಲ್ಲೊಬ್ಬಳು ಯುವತಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದ್ಲು. ಅವಳ ಹಿಂದೆ ನೆರಳಿನಂತೆ ಅವನೊಬ್ಬ ಬರ್ತಾ ಇದ್ದ. ಅವಳು ಹಿಟ್ಲರ್ನ ಹಾಲೋಕಾಸ್ಟ್ನಿಂದ ತಪ್ಪಿಸ್ಕೊಂಡು ಬಂದಿದ್ದ ಜ್ಯೂಗಳ ಮನೆಯ ಕುಡಿ. ಫ್ರಾನ್ಸ್ನಲ್ಲಿ ಹುಟ್ಟಿದ್ದ ಅವಳು ಬ್ರಿಟನ್ನಲ್ಲಿ ಓದೋದಕ್ಕೆ ಬಂದಿದ್ಲು. ಇನ್ನು ಅವನು ಸದಾ ಸಂಘರ್ಷದ ಬೀಡಾಗಿದ್ದ ಯಮನ್ನ ಹುಡುಗ, ಸುನ್ನಿ ಮುಸಲ್ಮಾನ. ಅವನಿಗೆ ಅವಳ ಮೇಲದಂಥದ್ದು ಪ್ರೀತಿ. ಅವನ ಪ್ರೀತಿಯ ಬಲೆಗೆ ಅವಳು ಕೂಡ ಬೀಳ್ತಾಳೆ. ಅವರಿಬ್ಬರು ಮದುವೆನೂ ಆಗ್ತಾರೆ. ಅವಳು ಯಹೂದಿ, ಇವನು ಮುಸಲ್ಮಾನ. ಆದರೆ ಅವರಿಬ್ಬರ ನಡುವೆ ಮತ ಅನ್ನೋದು ಅಡ್ಡ ಬರಲಿಲ್ಲ. ಅವನು ಅವಳ ಭಾವನೆಗಳಿಗೆ ಗೌರವ ಕೊಡ್ತಾ ಇದ್ದ. ಇನ್ನು ಅವಳಿಗೆ ಯಾವುದೇ ಮತದ ಮೇಲೂ ಅಂಥ ವಿಶೇಷವಾದ ಪ್ರೀತಿ ಏನಿರಲಿಲ್ಲ. ಆದರೆ ಆ ಹುಡುಗನ ಮನೆಯವರಿಗೆ ಅವಳ ಮೇಲೆ ಏನೂ ಅನುಮಾನ. ಹೇಳಿ ಕೇಳಿ ಯಹೂದಿ, ಯಾವುದೇ ಕಾರಣಕ್ಕೂ ಅವರನ್ನು ನಂಬಬೇಡಿ ಅಂತ ಮತಗ್ರಂಥಗಳು ಹೇಳ್ತಾ ಇರುತ್ತವೆ. ದಿನನಿತ್ಯ ಪ್ರಾರ್ಥನೆಗಳ ನಂತರ ಮೌಲ್ವಿಗಳು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ. ಅಂಥ ಮನೆಯ ಹುಡುಗಿಯನ್ನ ನಂಬಿ ಜೊತೆಲಿಟ್ಕೊಳ್ಳೋದು ಹೇಗೆ ಅನ್ನೋ ಭಯ ಅವರದ್ದು. ಹೀಗಾಗಿ ಆ ಮದುವೆಗೆ ಕುಟುಂಬದ ಬೆಂಬಲ ಸಿಗಲಿಲ್ಲ. ಇನ್ನು ಅವನು ಕೂಡ ಹೆಚ್ಚು ದಿನಗಳ ಕಾಲ ಅವಳ ಜೊತೆ ಇರಲಿಲ್ಲ. ತಲಾಖಗೆ ಅವನ ಮತದಲ್ಲಿ ಅವಕಾಶ ಇದ್ದೇ ಇತ್ತು. ಹೀಗಾಗಿ 2014ರಲ್ಲಿ ಅವಳು ಅವನಿಂದ ಬೇರೆ ಆದ್ಲು. ಅಲ್ಲಿಗೆ ಅವರಿಬ್ಬರ ಸಂಬಂಧಕ್ಕೊಂದು ಬ್ರೇಕು ಕೂಡ ಬಿತ್ತು. ಗೆಳೆಯರೆ, ಈ ಚಿಕ್ಕ ಸಮಯ ಆಯ್ತಲ್ಲ, ಇದು ಅವಳಲ್ಲಿ ಇಸ್ಲಾಮಿನ ಬಗ್ಗೆ ಆಕರ್ಷಣೆಯನ್ನು ಬೆಳೆಸ್ತು. ಅವಳು ಪ್ರೀತಿಸ್ತಾ ಇದ್ದಿದ್ದೇನೋ ಸುನ್ನಿ ಹುಡುಗನನ್ನೇ, ಆದರೂ ಅವಳನ್ನು ಆಕರ್ಷಿಸಿದ್ದು ಶಿಯಾ ಇಸ್ಲಾಮು. ಅಲ್ಲಿನ ನಿಯಮಗಳು, ಕಟ್ಟುಪಾಡುಗಳು, ಅದರಲ್ಲಿನ ಸಂದೇಶಗಳನ್ನು ಅವಳು ಕಲಿಯೋದಕ್ಕೆ ಶುರು ಮಾಡಿದ್ಲು. ಅಷ್ಟೇ ಅಲ್ಲ, ಪರ್ಷಿಯನ್ ಭಾಷೆಯನ್ನು ಅಭ್ಯಾಸ ಮಾಡಿದ್ಲು. ಶಿಯಾ ಇಸ್ಲಾಮಿನ ಪ್ರಚಾರಕ್ಕೂ ನಿಂತುಕೊಂಡ್ಲು. ಲಂಡನ್ನಲ್ಲಿ ಕೂತಿದ್ದ ಅವಳು ಶಿಯಾ ಇಸ್ಲಾಂ ಬಗ್ಗೆ ಪ್ರೀತಿಯಿಂದ ಲೇಖನಗಳನ್ನು ಬರೀತಾ ಹೋದ್ಲು. ಅವುಗಳನ್ನು ನೋಡಿದ ಇರಾನ್ನ ಮೀಡಿಯಾಗಳು ಆ ಲೇಖನಗಳನ್ನು ತಮ್ಮಲ್ಲೂ ಕ್ಯಾರಿ ಮಾಡ್ತಾ ಹೋದ್ವು. ಅವಳ ಬ್ಲಾಗ್ ಇರಾನ್ನಲ್ಲಿ ತುಂಬ ಫೇಮಸ್ ಆಯಿತು. ಈ ವಿಷಯ ಇರಾನಿನ ಖಮೇನಿವರೆಗೆ ತಲುಪಿತು. ಖಮೇನಿಗೋ ಫ್ರಾನ್ಸ್ನಲ್ಲಿ ಕೂತವಳೊಬ್ಬಳು ಇಸ್ಲಾಮನ್ನು ಸ್ವೀಕರಿಸಿದಾಳೆ, ಅವಳು ಶಿಯಾ ಮತವನ್ನು ಅನುಸರಿಸ್ತಾ ಇದ್ದಾಳೆ ಮತ್ತು ಇಸ್ಲಾಂ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದಾಳೆ ಅನ್ನೋ ಮಾಹಿತಿನೇ ರೋಮಾಂಚನಕ್ಕೊಳಗಾಗುವ ಹಾಗೆ ಮಾಡ್ತು. ಹೀಗಾಗಿ ಇರಾನ್ ಸರ್ಕಾರ ಅವಳನ್ನ ತನ್ನಲ್ಲಿಗೆ ಬರಮಾಡಿಕೊಳ್ತು. 2017ರಲ್ಲಿ ಇರಾನ್ಗೆ ಆಕೆ ಬಂದ್ಲು. ಅಲ್ಲಿ ತನ್ನ ಕೆಲಸಗಳನ್ನು ಶುರು ಮಾಡಿದ್ಲು. ಅಂದಹಾಗೆ ಈ ಕಥೆಯ ನಾಯಕಿಯ ಹೆಸರು ಕ್ಯಾಥರಿನ್ ಪೆರೆಜ್ ಶಕ್ಡಮ್. ಗೆಳೆಯರೆ, ಕ್ಯಾಥರಿನ್ ಇರಾನ್ನಲ್ಲಿದ್ದಷ್ಟು ದಿನ ಅವಳಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಅವಳು ಬರೀತಿದ್ದ ಲೇಖನಗಳನ್ನು ಇರಾನ್ನ ಪತ್ರಿಕೆಗಳು ಚಾಚೂ ತಪ್ಪದೆ ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿದ್ವು. ಹೀಗಿರುವಾಗಲೇ ಇದ್ದಕ್ಕಿದ್ದಂತೆ ಕ್ಯಾಥರಿನ್ ಇರಾನ್ನಿಂದ ಕಣ್ಮರೆ ಆಗಿಬಿಡ್ತಾಳೆ. ಅದು 2021ರ ಸಮಯ. ಅವತ್ತಿಗೆ ಇರಾನ್ನಿಂದ ಲಂಡನ್ಗೆ ಬಂದಿದ್ದ ಕ್ಯಾಥರಿನ್ ತನ್ನ ಬ್ಲಾಗ್ ಸ್ಪಾಟಲ್ಲಿ ಒಂದು ಭಯಾನಕ ಸತ್ಯವನ್ನು ಹೊರಹಾಕಿದ್ಲು. ಅವತ್ತು ಕ್ಯಾಥರಿನ್ ಹೇಳಿದ್ದ ಸತ್ಯವನ್ನು ಕಂಡು ಇರಾನ್ ಬೆಚ್ಚಿಬಿತ್ತು. ಯಾಕೆಂದರೆ
ಕ್ಯಾಥರಿನ್ ಕೇವಲ ತನ್ನ ಕೆಲಸದ ನಿಮಿತ್ತ ಇಸ್ಲಾಮಿಗೆ ಮತಾಂತರಗೊಂಡಿದ್ಲು. ತಾನೊಬ್ಬಳು ಜಿಯೋ ಅನ್ನೋದನ್ನ ಆಕೆ ಬಹಿರಂಗಪಡಿಸಿದ್ಲು ಅಷ್ಟೇ. ಇರಾನ್ನ ಪ್ರಮುಖ ನಾಯಕರು ನಿಂತಲ್ಲೇ ಬೆವರೋದಕ್ಕೆ ಶುರು ಮಾಡಿದರು. ಅವರಿಗಲ್ಲಿ ಮೊದಲು ಬಂದ ಡೌಟೇ ಈ ಕ್ಯಾಥರಿನ್ ಇಸ್ರೇಲ್ನ ಏಜೆಂಟಾ ಅನ್ನೋದು. ಅವಳು ಮೊಸಾದ್ಗಾಗಿ ಕೆಲಸ ಮಾಡೋದಕ್ಕಾಗಿಯೇ ಇರಾನ್ಗೆ ಬಂದ ಅನ್ನೋ ಭಯ ಅಲ್ಲವರನ್ನು ಕಾಡೋದಕ್ಕೆ ಶುರು ಮಾಡ್ತು. ಆದರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಇರಾನ್ಗೆ ಸಂಪೂರ್ಣವಾಗಿ ಸಾಧ್ಯ ಆಗಲಿಲ್ಲ. ಮುಂದೆ 2023 ಅಕ್ಟೋಬರ್ ನಂತರ ಇಸ್ರೇಲ್ ನಡೆಸಿದ ಕರಾರುವಾಕ್ಕಾದ ದಾಳಿಗಳಿವೆಯಲ್ಲ, ಆ ದಾಳಿಗಳ ಹಿಂದೆ ಈ ಕ್ಯಾಥರಿನ್ನೇ ಇದ್ದಿರಬೇಕು ಅನ್ನೋ ಅನುಮಾನಗಳು ಅಲ್ಲಿ ದಟ್ಟವಾಗೋದಕ್ಕೆ ಶುರುವಾದವು. ಅದಕ್ಕೆ ಕಾರಣ ಇರಾನ್ನಲ್ಲಿ ಇಸ್ರೇಲ್ ನಡೆಸಿದ ಕೆಲ ನಿಖರ ದಾಳಿಗಳು. ಅಲ್ಲಿ ಮೊಸಾದ್ ಇರಾನಿನ ಸೈಂಟಿಸ್ಟ್ಗಳನ್ನು ಕೊಲ್ತಾ ಹೋಯಿತು, ಇರಾನಿನ ಸೇನಾ ನಾಯಕರನ್ನು ಟಾರ್ಗೆಟ್ ಮಾಡಿಕೊಳ್ತು. ಹಾಗೆ ಇರಾನಿನ ಪ್ರಾಕ್ಸಿ ನಾಯಕರನ್ನು ರೆವಲ್ಯೂಷನರಿ ಗಾರ್ಡ್ಸ್ನ ರಕ್ಷಣೆಯಲ್ಲಿರುವಾಗಲೇ ಕೊಂದು ಹಾಕಲಾಯಿತು. ಅಷ್ಟು ನಿಖರವಾಗಿ ಅಲ್ಲಿ ಕಾರ್ಯಾಚರಣೆ ನಡೆದದ್ದಾದರೂ ಹೇಗೆ? ಕ್ಯಾಥರಿನ್ನ ಕೈವಾಡ ಇಲ್ಲದೆ ಇದೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟೇ ಅಲ್ಲ, ನಮ್ಮ ನ್ಯೂಕ್ಲಿಯರ್ ಸೈಟ್ಗಳ ಮಾಹಿತಿ ಕೂಡ ಕ್ಯಾಥರಿನ್ ಮೂಲಕವೇ ಸೋರಿಕೆಯಾಗಿದೆ ಅಂತ ಈಗ ಇರಾನ್ ಭಾವಿಸ್ತಾ ಇದೆ, ಬೆಂಕಿ ಕಾರ್ತಾ ಇದೆ. ಅವಳೀಗ ಇರಾನಿಗರ ಕಣ್ಣಲ್ಲಿ ಕಿಲ್ಲರ್ ಸ್ಪೈ. ಗೆಳೆಯರೆ, ಇಲ್ಲಿ ಕ್ಯಾಥರಿನ್ ಇರಾನ್ಗೆ ಬಂದ ನಂತರ ಆಕೆ ಅಲ್ಲಿನ ಸಾಕಷ್ಟು ಅಧಿಕಾರಿಗಳನ್ನು, ರಾಜಕೀಯ ನಾಯಕರನ್ನು ಹತ್ತಿರ ಮಾಡಿಕೊಂಡ್ಲು. ಆಕೆ ಶಿಯಾ ಇಸ್ಲಾಮಿನ ಮೇಲೆ ಹೊಂದಿದ್ದ ಹಿಡಿತ ಹಾಗೂ ಆಕೆಯ ಅದ್ಭುತ ಮಾತು ಅಲ್ಲಿನ ನಾಯಕರನ್ನು ಮಂತ್ರಮುಗ್ಧಗೊಳಿಸಿತ್ತು. ಆಕೆ ಒಂದೇ ಒಂದು ಇಂಟರ್ವ್ಯೂ ಮಾಡಲಿ ಅಂತ ಕಾಯ್ತಾ ಇದ್ದವರು ಅದೆಷ್ಟೋ ಮಂದಿ. ಆಕೆಯ ಚಾರ್ಮ್ ಹೇಗಿತ್ತು ಅಂದರೆ, ಸ್ವತಃ ಇರಾನ್ನ ಅಧ್ಯಕ್ಷರಾಗಿದ್ದ ಹಾಗೂ ಮುಂದಿನ ಖಮೇನಿ ಆಗ್ತಾರೆ ಅಂತಲೇ ಭಾವಿಸಲಾಗಿದ್ದ ಇಬ್ರಾಹಿಂ ರೈಸಿ ತಾವು ಅಧ್ಯಕ್ಷರಾಗೋದಕ್ಕೆ ಮೊದಲು ಕ್ಯಾಥರಿನ್ ಮುಂದೆ ಕೂತು ಸಂದರ್ಶನವನ್ನು ಕೊಟ್ಟಿದ್ದರು. ಆಕೆ ಇರಾನ್ನ IRGCಯ ಬಲಿಷ್ಠ ನಾಯಕ ಖಾಸಿಮ್ ಸುಲೇಮಾನಿಯ ಸಂಪರ್ಕವನ್ನು ಸಾಧಿಸಿದ್ಲು. ಅದರ ಜೊತೆಗೆ ಸಾಕಷ್ಟು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ಅವಳ ಬಲೆಗೆ ಬಿದ್ದಿದ್ದರು. ಅಷ್ಟರ ಮಟ್ಟಿಗೆ ಆಕೆ ತನ್ನ ಪ್ರಭಾವವನ್ನಲ್ಲಿ ಬಳಸ್ಕೊಂಡಿದ್ಲು. ಹಾಗೆಯೇ ಕ್ಯಾಥರಿನ್ ಇರಾನ್ನಲ್ಲಿ ಆರಾಮಾಗಿರೋದಕ್ಕೆ ಅಲ್ಲಿನ ಸ್ಥಳೀಯರನ್ನು ಮದುವೆ ಆಗ್ತಾ ಹೋದ್ಲು. ಹೇಗೂ ಇಸ್ಲಾಂ ಬಹುವಿವಾಹಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಕ್ಯಾಥರಿನ್ ಸಾಕಷ್ಟು ಪ್ರತಿಷ್ಠಿತರನ್ನು ಮದುವೆ ಆಗ್ತಾ ಹೋದ್ಲು, ತಲಾಖ್ ಕೊಡ್ತಾ ಹೋದ್ಲು, ಹಾಗೆ ಮತ್ತೆ ಮತ್ತೆ ಮದುವೆ ಕೂಡ ಆಗ್ತಾ ಹೋದ್ಲು. ಹೀಗಾಗಿ ಆಕೆಯ ಸಂಪರ್ಕಗಳು, ಪ್ರಭಾವಗಳು ಅಲ್ಲಿ ಬೆಳೀತಾ ಹೋದ್ವು. ಆಕೆಯ ಮಾತಿನ ಮುಂದೆ ಸೋಲದೇ ಇದ್ದರೂ ಅವಳ ನಗುವಿಗೆ ಸೋಲದವರೇ ಅಲ್ಲಿರಲಿಲ್ಲ. ಅದರಲ್ಲೂ ಹೆಣ್ಣು ಸ್ವಲ್ಪ ಲಿಬರಲ್ಲು ಅನ್ನಿಸ್ಬಿಟ್ರೆ ಅಲ್ಲಿ ಸ್ನೇಹಕ್ಕಾಗಿ ಕಾಯ್ತಾ ನಿಲ್ಲೋರ ಸಾಲು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಹಾಗೆ ಆಯಿತು. ಇರಾನ್ನ ರಾಜಕೀಯ ನಾಯಕರು, ಮಿಲಿಟರಿ ಅಧಿಕಾರಿಗಳು ಅಷ್ಟೇ ಯಾಕೆ, ಇರಾನನ್ನು ಕಾಪಾಡುವ ಹೊಣೆಯನ್ನು ಹೊತ್ತ ಇಸ್ಲಾಂ ರೆವಲ್ಯೂಷನರಿ ಗಾರ್ಡ್ಸ್ನ ಅಧಿಕಾರಿಗಳು ಕೂಡ ಆಕೆಯ ಬೆರಳ ತುದಿಯ ಇಶಾರೆಯಲ್ಲಿ ಕುಣಿಯೋದಕ್ಕೆ ಶುರು ಮಾಡಿದರು. ಕೆಲವರಂತೂ ಇವಳು ಮುಂದೆ ಕೂತು ಇರಾನಿನ ರಕ್ಷಣೆಗೆ ಸಂಬಂಧಪಟ್ಟ ಕ್ಲಾಸಿಫೈಡ್ ವಿಷಯಗಳನ್ನೆಲ್ಲ ಹೇಳಿಬಿಟ್ಟಿದ್ರು. ಇರಾನಿನ ಹಿರಿಯ ನಾಯಕರ ಮಡದಿಯರನ್ನು ಕೂಡ ಈ ಕ್ಯಾಥರಿನ್ ತನ್ನ ನೆಟ್ವರ್ಕಲ್ಲಿಟ್ಟಿದ್ಲು. ಇದು ಆ ಅಧಿಕಾರಿಗಳ ಮನೆಗಷ್ಟೇ ಅಲ್ಲದೆ ಸೂಕ್ಷ್ಮ ಪ್ರದೇಶಗಳಿಗೆ ಕೂಡ ಅವಳಿಗೆ ಎಂಟ್ರಿ ಸಿಗೋ ಹಾಗೆ ಮಾಡ್ತು. ಹೀಗೆ ಕ್ಯಾಥರಿನ್ ಡೀಪ್ ಆಗಿ ಅಂಡರ್ ಕವರ್ ಕೆಲಸಗಳನ್ನು ಮಾಡ್ತಾ ಹೋದ್ಲು. ಇನ್ನು ಇರಾನ್ನ ಸಾಕಷ್ಟು ಪತ್ರಿಕೆಗಳಲ್ಲಿ ಕೂಡ ಆಕೆ ಕೆಲಸ ಮಾಡಿದ್ಲು. ತೆಹರಾನ್ ಟೈಮ್ಸ್, ತಸ್ನೀಮ್ ನ್ಯೂಸ್, ಮೆಹರ್ ನ್ಯೂಸ್ ಮತ್ತು ಮಶ್ರಗ್ ನ್ಯೂಸ್ ಸೇರಿದಂತೆ ಅಲ್ಲಿನ ಸಾಕಷ್ಟು ಮಾಧ್ಯಮಗಳಿಗೆ ಬರೀತಿದ್ದ ಕ್ಯಾಥರಿನ್ನ ಬರಹಗಳು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯ ಅಫಿಷಿಯಲ್ ವೆಬ್ಸೈಟ್ ಖಮೇನಿ.ir ಅಲ್ಲಿ ಕೂಡ ಕಾಣಿಸೋದಕ್ಕೆ ಶುರು ಆದವು. ಆಕೆಯನ್ನು ಖಮೇನಿ ವೆಬ್ಸೈಟಲ್ಲಿ ಬರೆಯೋದಕ್ಕೆ ಅಂತಲೇ ಕೆಲ ಕಾಲ ನೇಮಕ ಮಾಡಿಕೊಳ್ಳಾಯಿತು. ಅಲ್ಲಿ ಕ್ಯಾಥರಿನ್ ಈ ಖಮೇನಿಯನ್ನು ಎಷ್ಟು ಇಂಪ್ರೆಸ್ ಮಾಡಿದ್ಲು ಅಂದರೆ, ಆಕೆ ಖಮೇನಿ ಮುಂದೆ ಕಪ್ಪು ಬಟ್ಟೆಗಳನ್ನೇ ಧರಿಸ್ತಾ ಇದ್ಲು, ನಮಾಜು ಮಾಡ್ತಾ ಇದ್ಲು, ಹಿಜಾಬ್ ಇಲ್ಲದೆ ಆಕೆ ಹೊರಗೆ ಕೂಡ ಬರ್ತಾ ಇರಲಿಲ್ಲ. ಹೀಗೆ ಇಸ್ಲಾಂ ಮೇಲೆ ತನಗೆ ಅಪಾರವಾದ ನಂಬಿಕೆ ಇದೆ ಅನ್ನೋದನ್ನ ಆಕೆ ತೋರಿಸ್ಕೊಳ್ತಾ ಹೋದ್ಲು. ಹಾಗೇನೆ ಅವಳು ಅದ್ಭುತವಾಗಿ ಪರ್ಷಿಯನ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ಲು. ಇದು ಖಮೇನಿಗೆ ಕ್ಯಾಥರಿನ್ ಮೇಲೆ ನಂಬಿಕೆ ಹೆಚ್ಚಾಗೋ ಹಾಗೆ ಮಾಡ್ತು. ಆದರೆ ಅದೊಂದು ದಿನ ತನ್ನ ಕೆಲಸ ಮುಗಿದ ಮೇಲೆ ಇರಾನ್ನಿಂದ ಹೊರಬಂದ ಕ್ಯಾಥರಿನ್ ಲಂಡನ್ನಲ್ಲಿ ಸೇಫ್ ಆಗಿ ಬದುಕನ್ನು ಕಟ್ಟಿಕೊಂಡ ಮೇಲೆ ಇರಾನ್ಗೊಂದು ಶಾಕನ್ನು ಕೊಟ್ಟೇ ಬಿಟ್ಲು. ಆದರೆ ಅಷ್ಟರಲ್ಲಿ ಆಕೆ ಇರಾನಿನ ರಾಜಧಾನಿ ಟೆಹರಾನ್ ಬಳಿಯಲ್ಲೇ ಇಸ್ರೇಲ್ಗೆ ಒಂದು ಡ್ರೋನ್ ಕಂಪನಿಯನ್ನೇ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡಿದ್ಲು. ಅಲ್ಲಿ ತಯಾರಾದ ಪ್ರಿಸಿಷನ್ ಗೈಡೆಡ್ ವೆಪನ್ಗಳಿಂದಲೇ ಇಸ್ರೇಲ್ ಇರಾನಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದ್ದು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ಆಕೆಯ ಕೈಗಳು ಎಷ್ಟು ಉದ್ದ ಇದ್ವು ಅಂದರೆ, ಕ್ಯಾಥರಿನ್ 2021ರಲ್ಲಿ ಇರಾನ್ನಿಂದ ಹೊರಗೆ ಬರ್ತಾಳೆ. ಆಕೆ ತನ್ನನ್ನು ತಾನು ಯಹೂದಿ ಅಂತ ಘೋಷಿಸ್ಕೊಳ್ತಾಳೆ. ಇದಾಗ್ತಿದ್ದಂತೆ ಇರಾನ್ನ ಪತ್ರಿಕೆಗಳೆಲ್ಲ ಕೂಡ ತಾವು ಪ್ರಕಟಿಸಿದ್ದ ಆಕೆಯ ಲೇಖನಗಳನ್ನು ಡಿಲೀಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಆ ಬಗ್ಗೆ ಖಮೇನಿಗೆ ಎಲ್ಲವೂ ಗೊತ್ತಿತ್ತು. ರೈಸಿ ಅಂಥ ನಾಯಕರನ್ನೇ ಆಕೆ ಮರಳು ಮಾಡಿದ್ಲು ಅಂದರೆ ಬೇರೆಯವರೆಲ್ಲ ಇನ್ಯಾವ ಲೆಕ್ಕ ಅಲ್ವೇ? ಇನ್ನು ಈ ಕ್ಯಾಥರಿನ್ ಬ್ರಿಟನ್ನಲ್ಲಿ ಕೂತಿದ್ರೂ ಕೂಡ
ಅವಳ ನೆಟ್ವರ್ಕ್ ಇತ್ತಲ್ಲ, ಅದು ಇರಾನ್ನಲ್ಲಿ ಕೆಲಸ ಮಾಡ್ತಲೇ ಇತ್ತು. ಆ ನೆಟ್ವರ್ಕನ್ನು ಬಳಸ್ಕೊಂಡೇ ಇರಾನಿನ ಅಣ್ವಸ್ತ್ರ ತಯಾರಿಕೆ ಬಗ್ಗೆ ಹಾಗೂ ಅಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಆಕೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿದ್ಲು. ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಇರಾನ್ನಲ್ಲಿ ಸಾಕಷ್ಟು ಮಂದಿ ಈ ಕ್ಯಾಥರಿನ್ಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇರಾನ್ಗಿದೆ. ಹಾಗೆ ನೋಡಿದರೆ 2025ರಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಾಗಳು ನಿಖರ ದಾಳಿಗಳನ್ನು ಮಾಡಿದ ನಂತರ ಇರಾನ್ ತನ್ನ ದೇಶದ ವಿರುದ್ಧ ಒಳಗೆ ಕೂತು ಇಸ್ರೇಲಿಗೆ ಮಾಹಿತಿಯನ್ನು ಕೊಡ್ತಿದ್ದವರನ್ನ ಸದೆ ಬಡಿಯೋದಕ್ಕೆ ಶುರು ಮಾಡಿತು. ಅವತ್ತು ಕೆಲವು ದಿನಗಳಲ್ಲಿ ಸುಮಾರು 1,000ಕ್ಕೂ ಅಧಿಕ ಮಂದಿಯನ್ನ ಗೂಢಚಾರರು ಅಂತ ಹಿಡ್ಕೊಂಡು ಬರಲಾಯಿತು. ಆ ಬಳಿಕ ಇನ್ನಷ್ಟು ಜನರ ಮೇಲೆ ಕಣ್ಣಿಟ್ಟಿದ್ದ ಇರಾನ್ ಕಡೆಗವರನ್ನ ಬೇರು ಸಹಿತ ಕಿತ್ತು ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ತು. ಆದರೂ ಇವತ್ತಿಗೂ ಕೂಡ ಆ ಹಂಟಿಂಗ್ ಅನ್ನೋದು ಮುಂದುವರೆದಿದೆ. ಕ್ಯಾಥರಿನ್ಗೆ ಹೆಲ್ಪ್ ಮಾಡಿದ್ರು ಅನ್ನೋ ಕಾರಣಕ್ಕೆ 3 ಈಗಾಗಲೇ ಇರಾನ್ನಲ್ಲಿ ಗಲ್ಲಿಗೆ ಕೂಡ ಹಾಕಲಾಗಿದೆ. ಗೆಳೆಯರೆ, ಇವತ್ತಿಗೂ ಕೂಡ ಕ್ಯಾಥರಿನ್ನ ಅನುಯಾಯಿಗಳು ಹಾಗೂ ಹಿಂಬಾಲಕರು ಇರಾನ್ನಲ್ಲಿದ್ದಾರೆ ಅಂತ ಅಲ್ಲಿನ ಆಡಳಿತ ನಂಬುತ್ತಾ ಇದೆ. ಆದರೆ ಈ ಎಲ್ಲ ವಿಷಯಗಳನ್ನು ಕ್ಯಾಥರಿನ್ ನಿರಾಕರಿಸ್ತಾಳೆ. ತಾನು ಯಹೂದಿ ಎಂದು ಮಾತ್ರಕ್ಕೆ ಇಸ್ರೇಲ್ಗಾಗಿ ಕೆಲಸ ಮಾಡಲೇಬೇಕು ಅಂತೇನಿಲ್ಲ. ನಾನು ಇರಾನ್ನ ಸರ್ಕಾರದ ನಡವಳಿಕೆಗಳ ವಿರುದ್ಧ ಬೇಸತ್ತು ಅಲ್ಲಿಂದ ಎದ್ದು ಬಂದ ನಂತರ ಇರಾನ್ನ ವಿರುದ್ಧ ಒಂದಷ್ಟು ವಿಷಯಗಳನ್ನು ಬರೆದೆ. ಅಷ್ಟು ಬಿಟ್ಟರೆ ನನಗೂ ಮೊಸಾದ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಕ್ಯಾಥರಿನ್ ಹೇಳ್ಕೊತಾಳೆ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಕ್ಯಾಥರಿನ್ ಹೇಳಿಕೆಗಳನ್ನು ನಂಬುತ್ತಾ ಇಲ್ಲ. ಆಕೆಯ ನೆಟ್ವರ್ಕನ್ನು ಭೇದಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರದ ಸಾಕಷ್ಟು ಲೇಖನಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬರೆದಿವೆ. ಗೆಳೆಯರೆ, ಬೇಹುಗಾರರ ಕೆಲಸಗಳು ನಡೆಯೋದೇ ಹಾಗೆ. ಅವರು ಎಲ್ಲೂ ತಮ್ಮ ಕೆಲಸಕ್ಕೆ ಸಾಕ್ಷ್ಯಗಳನ್ನು ಬಿಟ್ಟು ಬರುವುದಿಲ್ಲ. ಹಾಗೆ ತಮ್ಮ ಐಡೆಂಟಿಟಿಯನ್ನು ಉಳಿಸ್ಕೊಂಡು ಎಲ್ಲಿಗೂ ಹೋಗೋದೂ ಇಲ್ಲ. ಕ್ಯಾಥರಿನ್ ವಿಷಯದಲ್ಲಿ ಕೂಡ ಹಾಗೆ ಆಗಿದ್ದು, ಅವಳು ಯಾರು ಅನ್ನೋದನ್ನ ನಮಗೆ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇರಾನಿನ ಏಜೆನ್ಸಿಗಳು ಹೇಳ್ತಾ ಇವೆ. ಇನ್ನು ನಾನು ಸ್ಪೈ ಅಲ್ಲ ಅಂತ ಕ್ಯಾಥರಿನ್ ಹೇಳ್ತಾ ಇದ್ದಾಳೆ. ಆದರೆ ಆಕೆಯ ಜೀವಕ್ಕೆ ಇರಾನ್ನಿಂದ ಅಪಾಯ ಇದ್ದೇ ಇದೆ ಅಂತ ಇರಾನ್ ಬಗ್ಗೆ ಗೊತ್ತಿರೋರು ಹೇಳ್ತಾರೆ. ಹಾಗಾದರೆ ಕ್ಯಾಥರಿನ್ ಇಸ್ರೇಲಿ ಮೊಸಾದ್ನ ಏಜೆಂಟಾ? ಖಂಡಿತ ಗೊತ್ತಿಲ್ಲ. ಹಾಗೆ ಹೇಳೋದಕ್ಕೆ ಆಕೆ ಯಾವ ಸಾಕ್ಷ್ಯಗಳನ್ನು ಅಲ್ಲಿ ಬಿಟ್ಟಿಲ್ಲ. ಇದು ಗೆಳೆಯರೆ, ಕ್ಯಾಥರಿನ್ ಅನ್ನೋ ಹೆಣ್ಣು ಮಗಳು ಇರಾನ್ ಅನ್ನೋ ದೇಶದಲ್ಲಿ ಉಂಟು ಮಾಡಿದ ಆತಂಕಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.